ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಬಹುಶಃ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನ ಹುಡುಕಾಟವೂ ಕೂಡ ಆ ನೆಮ್ಮದಿಯದ್ದು. ಅಂಥದ್ದೊಂದು ಅದ್ಭುತವಾದಂಥ ಆ ಹಾಡು ಹುಟ್ಟಿದ್ದು ನಮ್ಮ ಕನ್ನಡ ಮಣ್ಣಿನಲ್ಲಿ. ಇವತ್ತು ಆ ಭಾಷೆಯ ಗಡಿಯನ್ನು ದಾಟಿ, ಆ ವ್ಯಾಪ್ತಿಯನ್ನು ಮೀರಿ ಕೋಟ್ಯಂತರ ಜನರ ಮನಸ್ಸನ್ನು ಗೆದ್ದಿರುವಂಥ ಒಂದು ಹಾಡಿದು. ಬಟ್ ಕಳೆದೊಂದು ವಾರದಿಂದ ಕರುನಾಡಿನಾದ್ಯಂತ ಈ ಹಾಡಿನದ್ದೇ ಸುದ್ದಿ. ಅದಕ್ಕೆ ಕಾರಣ ರಾಮನೂರಿನಲ್ಲಿ, ಅಯೋಧ್ಯೆಯ ಅಂಗಳದಲ್ಲಿ ಈ ಹಾಡು ರಿಂಗಣಿಸಿದ್ದು, ಈ ಹಾಡು ಮಾರ್ಧನಿಸಿದ್ದು. ಇಂಥದ್ದೊಂದು ಹಾಡನ್ನು ಬರೆದಂಥ ಆ ವ್ಯಕ್ತಿತ್ವವನ್ನು ಮಾತನಾಡಿಸಲೇಬೇಕಲ್ವಾ? ಆ ಹಾಡನ್ನು ಬರೆದವರು ಡಾಕ್ಟರ್ ಗಜಾನನ ಶರ್ಮಾ ಅವರು. ಖಂಡಿತವಾಗಿಯೂ ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಯಾಕಂದರೆ ಗಜಾನನ ಶರ್ಮಾ ಅವರು ಈ ಹಾಡನ್ನು ಬರೆದಿರೋದ್ರ ಬಗ್ಗೆ, ಯಾವ ಸಂದರ್ಭದಲ್ಲಿ ಬರೆದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವು ಬಾರಿ ಹಲವು ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಅಯೋಧ್ಯೆಯಲ್ಲಿ ಹಾಡು ಒಂದು ಸಲ ರಿಂಗಣಿಸಿದಂಥ ನಂತರದಲ್ಲಿ ಅವರನ್ನು ಹುಡ್ಕೊಂಡು ಬರುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅವರು ಕೂಡ ಬಹಳ ಸರಳತೆಯಿಂದ, ಬಹಳ ಖುಷಿಯಿಂದ ನಮ್ಮ ಜೊತೆ ಮಾತನಾಡೋದಕ್ಕೆ ಒಪ್ಕೊಂಡ್ರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಮನೂರಿನಲ್ಲಿ ನಿಮ್ಮ ಹಾಡು ರಿಂಗಣಿಸಿದೆ ಸರ್, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂತ ಹೇಳಿ? ನೋಡಿ, ಇಡೀ ದೇಶದಲ್ಲಿ ಈ ರಾಮ ಭಾವ ತುಂಬಿ ತುಳುಕ್ತಾ ಇದೆ. ಕೋಟಿ ಕೋಟಿ ಜನಗಳ ಹೃದಯದಲ್ಲಿ ಈ ರಾಮ ಪ್ರೀತಿಯ ಅಂತಃಪ್ರವಾಹ ಹರಿದಾಡ್ತಾ ಇದೆ. ನಿಜ. ಅದು ಅಂಥ ಸಂದರ್ಭದಲ್ಲಿ ಈ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವಂಥ ಒಂದು ಹಾಡು ಅಲ್ಲಿಗೆ ತಲುಪ್ತು ಅಂತಂದರೆ ಅದು ನಿಜಕ್ಕೂ ಒಂದು ಧನ್ಯತೆಯ ಕ್ಷಣ. ಅದು ಯಾರು ಬರೆದರೂ ಅದೆಲ್ಲ ಮುಖ್ಯ ಆಗಲ್ಲ. ಅದು ಕನ್ನಡದ ಹಾಡು, ಆಮೇಲೆ ಕನ್ನಡದ ಭಾವ. ಯಾಕೆಂದರೆ ಕನ್ನಡಿಗರದ್ದು ಹನುಮ ಭಾವ. ನಾವು ಹನುಮಂತನನ್ನು ರಾಮನ ಸೇವೆಗೆ ಕೊಟ್ಟಂಥವ್ರು, ಶಬರಿಯನ್ನು ಕೊಟ್ಟಂಥವ್ರು. ಆ ಎರಡು ಭಾವಗಳಿದೆ ನೋಡಿ, ಸೇವೆ ಮತ್ತು ತಾಳ್ಮೆಗೆ ಹೆಸರಾದಂಥ ಎರಡು ಭಾವ, ಅದು ಕನ್ನಡಿಗರ ಭಾವ. ಅದಲ್ಲದೆ ಅಯೋಧ್ಯೆಯಲ್ಲಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಈ ರಾಮ ಮಂದಿರ ಏನಾಗ್ತಿದೆಯೋ ಅದರಲ್ಲಿ ಕನ್ನಡಿಗರ ಕೊಡುಗೆ ಇದೆ. ಜೊತೆಗೆ ಶಿಲೆ, ಕಲೆ ಎಲ್ಲ ಕನ್ನಡದ್ದು ಎಲ್ಲದರಲ್ಲೂ ಇದೆಯಲ್ಲ. ಅದು ಕನ್ನಡಿಗರಾಗಿಯೂ ನಮಗೆ ಹೆಮ್ಮೆಯ ವಿಚಾರ. ಆಮೇಲೆ ಈ ರಾಮನ ಬಗ್ಗೆ ಒಲವು ಇರುವಂಥ, ರಾಮನ ಆದರ್ಶಗಳಲ್ಲಿ ನಂಬಿಕೆ ಇರುವಂಥ, ಆಮೇಲೆ ಆ ರಾಮಭಾವ ತುಂಬಿರುವಂಥ ನಮಗೆಲ್ಲ ಒಂಥರ ಧನ್ಯತೆಯ ಕ್ಷಣ. ನಿಜ. ದಿಲ್ ಮಾಂಗೆ ಮೋರ್ ಅನ್ನುವಂಥ ಬೋರ್ಡ್ ಕೇರಳದಲ್ಲಿ ಯಾವುದೋ ಒಂದು ಟೀ ಅಂಗಡಿ ಮುಂದೆ, ಹೌದು, ಅದನ್ನು ನೋಡಿ ಶುರುವಾದಂಥ ಜರ್ನಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹೇಳಿ. ಇವತ್ತು ಅದೇ ರಾಮನ ಜಾಗದಲ್ಲಿ ಆ ಹಾಡು ರಿಂಗಣಿಸಿದೆ. ಈಗಲೂ ಹೃದಯ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹೇಳ್ತಾ ಇದೆಯೋ ಸರ್, ಅಥವಾ ಆ ಸಾರ್ಥಕತೆಯ ಭಾವ ಇದೆಯಾ ಅಂತ ಹೇಳಿ ಗಜಾನನ ಶರ್ಮಾ ಅವರಿಗೆ? ಸಾರ್ಥಕತೆ ಇದೆ. ಆದರೆ ಈಗ ನಾನು ಒಂದು ಹಾಡು ಅಲ್ಲಿಗೆ ತಲುಪಿರುವ ಬಗ್ಗೆ ನಮಗೆ ಒಂಥರ ಆನಂದ ಇದೆ, ಆಶ್ಚರ್ಯ ಕೂಡ ಇದೆ. ಅದು ಹೇಗೆ ತಲುಪ್ತು, ಹೇಗೆ ಅಂತೇಳಿ ಇರಲಿ. ಅದರ ಜೊತೆಗೆ ಏನು ಅಂತಂದರೆ, ನೀವು ಹೇಳಿದ್ರಲ್ಲ ದಿಲ್ ಮಾಂಗೆ ಮೋರ್ ಅನ್ನೋದು, ಈ ಒಬ್ಬ ಧೀರ ಸೈನಿಕನ ಬಾಯಿಂದ ಹೊರಟಿರೋದು ಅದು. ಆಮೇಲೆ ಈ ಜಾಹೀರಾತಿನವರು ಅದನ್ನು ತಗೊಂಡಿದ್ದು ದಿಲ್ ಮಾಂಗೆ ಮೋರ್ ಅಂದರೆ ರಾಷ್ಟ್ರೀಯತೆಯ ಭಾವ ಇದೆಯಲ್ಲ, ನಮ್ಮ ರಾಷ್ಟ್ರೀಯತೆಯ ಭಾವವನ್ನು ಬಡಿದೆಬ್ಬಿಸುವಂಥ ಸಾಲೋದು. ನಾವು ಅದನ್ನು ಜಾಹೀರಾತು ಅನ್ನುವ ಮಟ್ಟದಲ್ಲೇ ಇದುವರೆಗೂ ನಾನು ಮಾತಾಡುವಾಗಲೂ ಅದೇ ಥರ ಹೇಳಿದ್ದೆ. ಆದರೆ ಅಂಥದ್ದೊಂದು ಅದ್ಭುತವಾದ ವಾಕ್ಯ ಈ ದಿಲ್ ಅಥವಾ ಹೃದಯ ಅನ್ನೋದಿದೆಯಲ್ಲ, ಅದು ಬುದ್ಧಿಯ ಹಾಗಲ್ಲ. ಈಗ ರಾಮ, ಭಾಳಷ್ಟು ಜನ ಬುದ್ಧಿಯಿಂದ ಅವನನ್ನು ಬಳಸ್ಕೋತಾರೆ ರಾಮನ್ನು, ಆದರೆ ಹೃದಯದಿಂದ ಬಳಸೋರು ಇದ್ದಾರಲ್ಲ, ಅವರು ದೊಡ್ಡವರು. ರಾಮನನ್ನು ಹೃದಯದಲ್ಲಿ ಭಾವಿಸೋದಿದೆಯಲ್ಲ, ಅದು ದೊಡ್ಡದು. ಈಗ ಹನುಮನ ಹಾಗೆ. ಯಾಕೆಂದರೆ ಹನುಮ ಹೀಗೆ ಎದೆ ಸೀಳ್ದ ಅಂತಂದರೆ, ಅಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇದ್ದಾರೆ ಅಂತಂದರೆ ಅದು ಹೃದಯದಲ್ಲಿ ಇದ್ದ ಹಾಗೆ. ಆ ಥರ ಹೃದಯದಲ್ಲಿ ಈ ಕನ್ನಡಿಗರ ಹೃದಯದಲ್ಲಿ ರಾಮ ನೆಲೆಸ್ತಿದ್ದಾನಲ್ಲ, ಆ ನೆಲೆಸಿದ್ದಾನೆ ಅನ್ನೋದಕ್ಕೊಂದು ಆಧಾರ ಸಿಕ್ತಲ್ಲ ನೋಡಿ. ಬಾಲರಾಮನ ಕೆತ್ತಿದ್ದು ಇಬ್ಬರು ಕನ್ನಡಿಗರು. ಒಂದು ಗರ್ಭಗುಡಿ ಸೇರ್ತು, ಇನ್ನೊಂದು ಹೊರಗಡೆ ಇದೆ. ರಾಮ ಮಂದಿರದ ಫೌಂಡೇಶನ್ ಇದರಲ್ಲಿ ಆ ಟೀಮಿನಲ್ಲಿ ಇದ್ದವರು IIT ಖರಗ್ಪುರಲ್ಲಿ ಇದಾಗಿರುವಂಥ TG ಸೀತಾರಾಮ್ ಅವರೆಲ್ಲ ಇದ್ದರು, ಕನ್ನಡಿಗರು. ಅಲ್ಲಿಯ ಸೆಕ್ಯೂರಿಟಿ ಸಿಸ್ಟಮ್ಗೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿದವರು ನಮ್ಮದೇ ಬೆಂಗಳೂರಿನ ಯಾವುದೋ ಕಂಪ್ನಿಯವರು. ಹೀಗೆ ಆ ರಾಮಭಾವ ನಮ್ಮ ನೆಲದಲ್ಲೂ ಪೂರ್ಣವಾಗಿ ತುಂಬಿದೆ. ಮತ್ತು ಎಲ್ಲ ನಾವು ಅಯೋಧ್ಯೆಯನ್ನು
ಅಯೋಧ್ಯೆ ಹತ್ತ ನೋಡ್ತಾ ಇದ್ದೀವಿ, ಕನ್ನಡಿಗರೆಲ್ಲ ಅದನ್ನು ಭಾವಿಸ್ತಾ ಇದ್ದೀವಿ. ಈ ರಾಮನ ಭಾವದಿಂದ ತುಂಬಿ ನಮ್ಮ ಎಲ್ಲರ ಹೃದಯವು ಈಗ ಒಂಥರ ಏನು ಹೇಳಬೇಕು, ಒದ್ದೆಯಾಗಿದೆ ಆನಂದದ ಕಣ್ಣೀರಿನಿಂದ ಅನ್ನುವಂಥದ್ದು ಈ ಸಂದರ್ಭಕ್ಕೆ ಉಚಿತವಾದ ಮಾತು. ನಿಜ, ಖಂಡಿತವಾಗ್ಲು. ಗಜಾನನ ಶರ್ಮಾ ಅವರು ಬಹಳ ದೊಡ್ಡ ರಾಮಭಕ್ತರ. ಈ ಪ್ರಶ್ನೆಯನ್ನು ಹಿಂದೆಯೂ ನಿಮಗೆ ಕೇಳಿದ್ರು, ನಾನು ಮತ್ತೆ ಕೇಳ್ತೀನಿ, ಹೌದಾ ನೀವು ಬಹಳ ದೊಡ್ಡ ರಾಮಭಕ್ತರ ಅಂತ ಹೇಳಿ? ನನ್ನ ಭಕ್ತಿಯ ಬಗ್ಗೆ ನನ್ನದೇ ಆದ ಒಂದಿಷ್ಟು ಅನುಮಾನಗಳಿದೆ. ಜನ ಭಾವಿಸಿದಷ್ಟು ಅನುಷ್ಠಾನಗಳನ್ನು ಅಥವಾ ಇದನ್ನು ಆಚರಣೆಗಳನ್ನು ಮಾಡುವಂತಹವನಲ್ಲ. ಆದರೆ ಸದಾಕಾಲ ರಾಮನ ಬಗ್ಗೆ ಪ್ರೀತಿ ಇದೆ, ಅದಕ್ಕೆ ಕಾರಣವೂ ಇದೆ. ನಾನು ಅದನ್ನು ಇದುವರೆಗೂ ಹೇಳಿಲ್ಲ. ಭಕ್ತಿಯ ಪರಿಭಾಷೆ ಏನು ಗಜಾನನ ಶರ್ಮಾ ಅವರ ಪ್ರಕಾರ ಅಂತ ಹೇಳಿ? ಈ ರಾಮನ ಮೇಲಿನ ಒಂದು ಅಗಾಧವಾದ ಪ್ರೀತಿ, ಈ ನೆಲದ ಈ ಮಣ್ಣಿನ ಮೇಲಿರುವಂಥ ಈ ಪರಂಪರೆಯ ಮೇಲಿರುವಂಥ ಒಂದು ಪ್ರೀತಿ. ಈಗ ನನ್ನ ತಂದೆಯ ಹೆಸರು ರಾಮಯ್ಯ, ತಾಯಿ ಹೆಸರು ಜಾನಕಿ, ನನ್ನ ಮಗಳ ಹೆಸರು ಮಿಥಿಲಾ, ಮಗ ಸಾಕೇತ, ಮಗ ಸಾಕೇತ. ಶಿವಮೊಗ್ಗದಲ್ಲಿ ನಾನು ಇದ್ದಾಗ ಮನೆ ಮಾಡಿದ್ದು ವೈದೇಹಿ ಅಂತ. ಈಗ ನೀವು ಬಂದ್ರಲ್ಲ, ಇದು ಋಷ್ಯಮುಖ. ಋಷ್ಯಮುಖ ಇದೆಯಲ್ಲ, ಆ ಋಷ್ಯಮುಖ ರಾಮ ಭಾವ ಹೇಗಿದೆ ಅನ್ನೋದಕ್ಕೆ ಹೇಳ್ಕೊಳ್ತಿರೋದು. ನನ್ನ ಮನೆಯ ವೈಭವವನ್ನು ಹೇಳೋಕ್ಕಲ್ಲ. ಋಷ್ಯಮುಖ ಅನ್ನುವಂಥ ಒಂದು ತಾಣ ಏನಿದೆಯೋ ಅದು, ಅದರ ನಂತರ ರಾಮ ಯಾವಾಗ ಋಷ್ಯಮುಖಕ್ಕೆ ಬಂದು ಅಲ್ಲಿಂದ ಅವನ ಗೆಲುವು ಪ್ರಾರಂಭ ಆಗ್ತಾ ಇರುತ್ತೆ. ಅಲ್ಲಿಯ ತನಕ ರಾಮ ಕಳ್ಕೊತಾ ಬಂದ. ನಿಜ. ಈ ಹಾಡು ಹುಟ್ಟಿದ ಒಂದು ಸಂದರ್ಭನೇ ಬಹಳ ರೋಚಕವಾದಂತಹ ಸಂದರ್ಭ. ಅದನ್ನು ನೀವು ಬಹಳ ಸಂದರ್ಭಗಳಲ್ಲಿ ವಿವರಿಸಿದ್ದೀರಿ. ಬಟ್ ಈ ಹಾಡು ಅಯೋಧ್ಯೆ ತನಕ ಮುಟ್ಟುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತಾ? ಅದಕ್ಕೇನಾದರೂ ನೀವು ಪ್ರಯತ್ನ ಪಟ್ಟಿದ್ರಾ ಅಂತ ಹೇಳಿ? ಮೇಡಮ್, ಬಯಕೆ ಇತ್ತು. ಅಕಸ್ಮಾತ್ ಯಾರಾದರೂ ಹಿಂದಿಗೆ ಅದನ್ನು ಅನುವಾದ ಮಾಡಿ ಹಿಂದಿಗೆ ಅದು ಎಲ್ಲಾದರೂ ಅಲ್ಲಿ ಪ್ಲೇ ಆಗಿದ್ರೆ ಅಂತೇಳಿ ನನ್ನ ಹೆಂಡತಿ ಕೂಡ ಅದನ್ನು ಹೇಳ್ತಿದ್ಲು. ಹಿಂದಿಗೆ ಮಾಡಿಸೋಣ ಅಂತ ಕೂಡ ಹೇಳ್ತಿದ್ಲು. ನಾವಾಗಿ ನನ್ನ ಹೆಂಡತಿ ನಾಗರತ್ನ, ಅಮ್ಮ ನಾವಾಗಿ ಮಾಡಿಸೋದು ಬೇಡ, ಅದು ನಮ್ಮಲ್ಲೊಂದು ಮಾತಿದೆಯಲ್ಲ, ಗಟ್ಟಿ ಪಿಂಡ ಆದರೂ ಬದುಕತ್ತೆ ಅಂತ. ಹಾಗೆ ಬಿಡು ಅಂತಂದೆ. ಇದ್ದಕ್ಕಿದ್ದ ಹಾಗೆ ಒಂದು ಆ ಸುದ್ದಿ ಬಂತು. ನಾವಾಗಿ ಅದನ್ನು ಪ್ರಯತ್ನ ಮಾಡಿಲ್ಲ. ಮತ್ತು ಕನ್ನಡದ ಹಾಡು ಅಲ್ಲಿಗೆ ತಲುಪುತ್ತೆ ಅನ್ನುವಂಥ ಕಲ್ಪನೆ ಅಂತೂ ನನಗಿರಲೇ ಇಲ್ಲ. ಯಾವುದೋ ನಿರೀಕ್ಷೆ ಇರಲಿಲ್ಲ. ಸಣ್ಣ ಬಯಕೆ ಇತ್ತು ಒಳಗೆ, ಇಲ್ಲ ಅನ್ನಲ್ಲ. ಆದರೆ ಅದಕ್ಕಾಗಿ ಪ್ರಯತ್ನ ಏನೂ ಮಾಡಿಲ್ಲ. ಅದು ಅಲ್ಲಿಂದ ಒಂದು ಟ್ವೀಟ್ ಆದಮೇಲೆ, ಅಲ್ಲಿಂದ ರಾಮ ಜನ್ಮಭೂಮಿ ಟ್ರಸ್ಟಿಂದ ಒಂದು ಟ್ವೀಟ್ ಬರುತ್ತೆ, ಈ ಹಾಡನ್ನು ಬರೆದಿರೋದಕ್ಕೆ ಅಭಿನಂದನೆಗಳು ಅಂಥೇಳಿ ಅದನ್ನು ಬಳಸ್ತಾರೆ ಅನ್ನೋದು ಗೊತ್ತಾಯ್ತಲ್ಲ. ಅದು ಕೇಳಿದಾಗ ನಿಜವಾಗಿ ಒಂದು ಧನ್ಯತೆ ಬಂತು. ಏನೋ ಒಳ ಮನಸ್ಸಿನ ತಳದಲ್ಲಿ ನಮ್ಮೆಲ್ಲ ಬಯಕೆಗಳೆಲ್ಲ ಒಂದು ಸಣ್ಣದು ಇರುತ್ತೆ ಒಳ ಮನಸ್ಸಲ್ಲಿ, ಅದನ್ನು ನಾವು ನಿಯಂತ್ರಿಸ್ಕೋತೀವಿ ಸಾಧಾರಣ ಇದರಲ್ಲಿ. ಈಗ ನನಗೂ ಇತ್ತು, ಖಂಡಿತ ಹೋದರೆ ಚೆನ್ನಾಗಿರುತ್ತೆ ಅಂತ. ನನ್ನ ಶ್ರೀಮತಿ ಏನು ಮಾತು ಹೇಳಿದ್ಲೋ ಅದು ನನ್ನೊಳಗೂ ಇತ್ತು, ಇಲ್ಲ ಅಂತಿಲ್ಲ. ಅದ್ರ ಪ್ರಯತ್ನ ಮಾಡಲಿಲ್ಲ, ನಿರೀಕ್ಷೆನೂ ಮಾಡಲಿಲ್ಲ. 10-12 ವರ್ಷಗಳ ಹಿಂದೆ ಬರೆದಂತಹ ಹಾಡು, ರಾಮನೇ ಅದನ್ನು ತನಗೆ ಬೇಕು ಅಂತ ಅರ್ಪಣೆ ಮಾಡಿಕೊಂಡೋ ಹೇಗೆ ಅಂತ ಹೇಳಿ ಅಲ್ಲಿಗೆ ಹಾಗೂ ತಗೋಬೋದು. ಯಾಕೆಂದರೆ ನೋಡಿ, ರಾಮಚಂದ್ರಾಪುರ ಮಠ, ನಾನು ರಾಮನ ಬಗ್ಗೆ ಹೇಳ್ತಾ ಅದನ್ನು ಹೇಳಬೇಕಾಗಿತ್ತು. ನಮ್ಮ ಕುಲಗುರುಗಳು ರಾಘವೇಶ್ವರ ಶ್ರೀಗಳು, ನಮ್ಮ ಮಠ ರಾಮಚಂದ್ರಾಪುರ ಮಠ. ಹೀಗೆ ನಮ್ಮ ಸುತ್ತಲೂ ಇರೋದು. ಇನ್ನೂ ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮಾವ, ನನ್ನ ಶ್ರೀಮತಿಯ ತಂದೆಯವರು ಕೂಡ ರಾಮಯ್ಯ. ಹೌದಾ? ನನ್ನ ಅಕ್ಕನ ಮಾವ ಕೂಡ ರಾಮಯ್ಯ. ನಮ್ಮ ಸುತ್ತಲೂ ರಾಮನೇ ಇದ್ದಾರೆ. ಹಾಗಾಗಿ ನಮ್ಗೆ ರಾಮಭಾವ ಬಿಟ್ಟು ಪ್ರಾಯಶಃ ನಮ್ಮ ಏನು ಹೇಳಬೇಕು, ಮನಸ್ಸು ಚಲಿಸೋದೇ ಇಲ್ವೇನೋ ಅನ್ನೋ ಹಾಗೆ ಅದಕ್ಕೆ ಅವಕಾಶಗಳು ಇದ್ದು. ಜೊತೆಗೆ ನೋಡಿ, ನಮಗೆ ಜೀವನದಲ್ಲಿ ಈ ಯಶಸ್ಸು ಅನ್ನೋದು ಬೇರೆ, ಆದರೆ ಒಂದಿಷ್ಟು ಆದರ್ಶಗಳು ಬೇಕು ಅಂದಾಗ ರಾಮನಂಥ ಆದರ್ಶಗಳನ್ನು ಹುಡುಕೊಂಡಿದ್ರೆ, ನಾವು ಅದನ್ನು ಭಾವಿಸಿದರೆ, ಈಗ 100 ಪ್ರಶ್ನೆಗಳು ಕೇಳ್ಬೋದು ರಾಮಾಯಣದ ಮೇಲೆ ನೀವು. ಆದರೆ ರಾಮಾಯಣವನ್ನು ನಂಬಿ ನೀವು ಅದನ್ನು ಓದ್ತಾ ಹೋಗಿ, ನಿಮಗೆ ಎಂಥ ಒಂದು ತೃಪ್ತಿ ಸಿಗುತ್ತೆ, ಎಂಥ ಸಂತೃಪ್ತಿ ಸಿಗುತ್ತೆ ಅಂತಂದರೆ, ಅದಕ್ಕೆ ಹೇಳೋದು, ಭರವಸೆಯು ಬಾಡದಿರಲಿ, ನಂಬುಗೆ ಬಗೆ ತುಂಬಲಿ, ಕವಲೊಡೆಯದ ಹಾದಿಯಲ್ಲಿ ಅವನೆಡೆಗೆ ಚಲಿಸಲಿ ನಮ್ಮ ಮನಸ್ಸು ಅಂತ. ನಮ್ಮ ನಂಬಿಕೆ ನಮಗೆ, ನೀವು ಏನನ್ನು ಎಲ್ಲವನ್ನೂ ಪ್ರಶ್ನೆ ಮಾಡ್ತಾ ಹೋದರೆ ನೀವು ಎಲ್ಲಿಗೆ ತಲುಪ್ತೀರಿ ಮೇಡಮ್? ರಾಮನ ವ್ಯಕ್ತಿತ್ವವನ್ನೇ ನಾವು ಪ್ರಶ್ನೆ ಮಾಡ್ತಾ ಹೋದರೆ, ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು, ಆದರೆ ಪ್ರಶ್ನೆ ಸಕಾರಣವಾಗಿ ಮತ್ತು ಸಕಾರಾತ್ಮಕವಾಗಿ ಇದ್ದರೆ ಒಳ್ಳೆಯದು. ಅದನ್ನು ನಾವು ಒಂಥರ ಯಾವುದನ್ನು ಯಾಕೆ ನಂಬಬೇಕು, ಅದು ಒಂಥರ ಆ ಮನಸ್ಥಿತಿ ಇದೆಯಲ್ಲ, ಅದು ಎಲ್ಲೂ ನಾವು ನಿಲ್ಲದ ಮನಸ್ಥಿತಿ ಆಗಿಬಿಡುತ್ತೇನೋ ಅಂತೇಳಿ. ಈ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ,
ನಂಬಿಯೂ ನಂಬದಿಯ ಇಬ್ಬಂದಿ ನೀನು, ಕಂಬದಿಂದಲೋ ಬಿಂಬದಿಂದಲೋ ಮೋಕ್ಷವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ. ನಾವು ಎಷ್ಟು ದಿನ ಈ ಸಿಂಬಳದ ನೊಣದಲ್ಲಿ ಇರಬೇಕು? ರಾಮ ಸತ್ಯನೇ ಆಗಿಲ್ಲದೆ ಹೋಗಿರಲಿ, ಒಂದು ಪಕ್ಷದಲ್ಲಿ ರಾಮಾಯಣವೇ ಸುಳ್ಳಾಗಿ ಹೋಗಿರಲಿ, ಕಾಲ್ಪನಿಕ ಆಗೋಗಿರಲಿ, ಆದರೆ ನನ್ನ ಮನಸ್ಸಲ್ಲಿ ರಾಮ ಭಾವ ಇದ್ದರೆ ಯದ್ ಭಾವಂ ತದ್ ಭವತಿ ಅಂತ ನಾನು ಭಾವಿಸಿದರೆ ಅದು ರಾಮ. ನಮಗೆ ದೇವರು ಇದ್ದಾನೋ ಇಲ್ವೋ, ಅವನು ಬಂದು ಈಗ ಇಮಿಡಿಯೇಟಾಗಿ ನನಗೊಂದು ವರ ಕೊಟ್ಟು ಹೋಗಬೇಕಾಗಿಲ್ಲ. ನನಗೆ ಆ ಸಂತೃಪ್ತಿ ಇದ್ದರೆ ಶಬರಿ ಎಂದು ತಗೊಳ್ಳಿ ನೀವು, ಅವಳಿಗೆ ರಾಮ ಬರ್ತಾನೆ ಅಂತ ಗೊತ್ತಿತ್ತಾ? ರಾಮನ ನಾವು ಇಲ್ಲಿ ಈಗ ನಿಮ್ಮ ಮಾಧ್ಯಮಗಳಲ್ಲಿ ಅಥವಾ ಎಲ್ಲರ ಮನಸ್ಸಿನಲ್ಲಿ ಹೇಳ್ತೀವಿ ನಾವು 500 ವರ್ಷಗಳಿಂದ ಕಾದಿದ್ದೀವಿ ಅಂತೇಳಿ. ಅವಳು 500 ವರ್ಷ ಇಲ್ಲದೆ ಇರ್ಬೋದು, ಆದರೆ ತನ್ನ ಬದುಕನ್ನು ಪೂರ್ತಿ ಕಾದ್ಲು ಗುರುವಿನ ಮಾತನ್ನು ನಂಬಿಕೊಂಡು. ರಾಮ ಬರ್ತಾನೆ ಅಂತ ಅದರ ಲಾಭ ಹೇಳ್ತೀನಿ ನಿಮಗೆ. ಶಬರಿ ಅನುಭವಿಸಿರುವಂಥ ಲಾಭ ನಮ್ಮ ಯಾರಿಗೂ ಇಲ್ಲ. ನೋಡಿ, ತುಂಬ ಬಡೆ ಹೆಂಗಸು ಅವಳು, ಬಡವಿ. ಆ ಬಡವಿ ಹೆಂಗಸು ಪ್ರತಿದಿನ ಹಬ್ಬ ಆಚರಣೆ ಮಾಡಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಬೇಗ ಹೋಗಿ ಹೊಸ ನೀರು ತಂದು ಬಾಗಿಲಿಗೆಲ್ಲ ಹಾಕಿ ರಂಗವಲ್ಲಿ ಹಾಕಿ ಹೊಸ ಹಣ್ಣುಗಳನ್ನು ಆಯ್ತು ತಂದು ತೋರಣಗಳನ್ನು ಕಟ್ಟಿ ಪ್ರತಿದಿನವೂ ಬದುಕಿನ ಪ್ರತಿದಿನವೂ ಹಬ್ಬ. ಇವತ್ತು ಎಂತೆಂಥ ಶ್ರೀಮಂತರಾದರೂ ಆ ಥರ ಇರೋಕ್ಕೆ ಸಾಧ್ಯವಾ? ಇಲ್ಲ. ಆ ಬಡ ವೃದ್ಧೆ, ಅವಳಿಗೆ ಆ ಬದುಕು ಸಿಕ್ತು. ಇದು ರಾಮಭಾವದ ಲಾಭ. ನಾವು ಯಾವುದನ್ನಾದರೂ ನಂಬಿದರೆ ಸ್ಥಿರವಾಗಿ ನಂಬಬೇಕು ಅನ್ನೋದಕ್ಕೆ ಅವರೆಲ್ಲ ಒಂದು ಉದಾಹರಣೆ. ಹನುಮಂತ ತಗೊಳ್ಳಿ ನೀವು, ಅವನು ಹನುಮಂತ ಏನೂ ಇರಲಿಲ್ಲ, ಅವನು ಒಂಥರ ತನ್ನತನದ ಅರಿವಿಲ್ಲದಂತಹ ಒಂದು ವ್ಯಕ್ತಿತ್ವ. ಜಾಂಬವಂತ ಬಡಿದೆಬ್ಬಿಸಿದ ಮೇಲೆ ಎದ್ದು ಎಲ್ಲಿ ತನಕ ಬೆಳೆದ ಅವನು, ಭೂಮಿ ಆಕಾಶಕ್ಕೆ ಎದ್ದು ನಿಂತ. ಅವನ ಒಳಗೆ ಏನು ಹೇಳ್ದ ಅವನು? ಕುವೆಂಪು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೇಡಮ್, ಅದು ಸಂಜೀವಿನಿ ಇದನ್ನು ತರುವಾಗ, ಔಷಧದ ಲತೆಯನ್ನು ತರುವಾಗ ಹನುಮಂತ ಲಂಕಾದ್ವೀಪದಿಂದ ಹಿಮಾಲಯಕ್ಕೆ ಹಾರ್ತಾನೆ. ಹಿಮಾಲಯಕ್ಕೆ ಹಾರುವಾಗ ಅವನು ಯೋಗದ ಮಾರ್ಗದಲ್ಲಿ ಹೋಗ್ತಾನೆ. ಆ ಯೋಗದ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅವನು ಈ ನಮ್ಮ ಬೇರೆ ಬೇರೆ ಕೋಶಗಳೇನಿದೆ, ಅನ್ನಮಯ ಕೋಶ, ಜ್ಞಾನಮಯ ಕೋಶ, ಹೀಗೆ ಒಳಗೆ ಹೋಗ್ತಾ 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 ಅವನಿಗೆ ತಾನು ಯಾರು ಅನ್ನೋದೇ ಮರ್ತೋಗುತ್ತೆ. ನೋಡಿ, ಕರ್ತವ್ಯದಲ್ಲಿ ನಿಷ್ಠೆ ಅನ್ನೋದು ಹೇಗಿರುತ್ತೆ ಅಂತಂದರೆ ಅವನಿಗೆ ತಾನು ಯಾರು, ಯಾಕೆ ಬಂದಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ರೆ ಅವನಿಗೇನು ಇದನ್ನು ಔಷಧದಲ್ಲಿ ತಗೊಂಡೋಗೋದು. ಆವಾಗ ಕುವೆಂಪು ಅವರು ಹೇಳ್ತಾರೆ, ಅವನು ತನ್ನ ಹೆಸರನ್ನೇ ಮತ್ತೆ ಮತ್ತೆ ಉಚ್ಚರಿಸ್ಕೊಂಡಂತೆ, ನೀನು ಹನುಮಂತ ಅಪ್ಪ, ನೀನು ಹನುಮಂತ ಹೇಳೋಕ್ಕೂ ಯಾರೂ ಇಲ್ವಲ್ಲ, ಆಕಾಶ ಮಾರ್ಗದಲ್ಲಿ ಹಿಮಾಲಯದ ಮೇಲಿದ್ದಾನೆ. ಮತ್ತೆ ಮತ್ತೆ ಹನುಮನ ನಾನು ಹನುಮ ಅಂತ ಒಂದೊಂದು ಸರಿ ಬೇಕಾಗುತ್ತೆ ಅನ್ನೋದು. ಅವನು ಅದನ್ನು ನೆನೆದು ಆಮೇಲೆ ಅವನಿಗೆ ಔಷಧಿಗೆ ಕಾಣುತ್ತೆ, ಅದು ಕೈ ಇಕ್ತಾನೆ, ಅದನ್ನು ಬೇಡ್ಕೋತಾನೆ, ಅಲ್ಲಿಂದ ತರ್ತಾನೆ. ಲಕ್ಷ್ಮಣ ಆ ಮೂಲಕ ರಾಮನ ಉಳಿವು ಆಗುತ್ತೆ, ರಾವಣನ ವಧೆನೂ ಆಗುತ್ತೆ. ಇವತ್ತು ನಾವೆಲ್ಲರೂ ಆತ್ಯಂತಿಕವಾಗಿ ಪ್ರೀತಿಸುವಂಥ ರಾಮ ಅಯೋಧ್ಯೆಯ ರಾಜನಾಗಿ ರಾಮರಾಜ್ಯವನ್ನು ಕಟ್ತಾನೆ. ಇವತ್ತು ಈ ಹಾಡು ಕೋಟ್ಯಂತರ ಜನರನ್ನು ರೀಚ್ ಆಗಿದೆ. ಕನ್ನಡಿಗರಲ್ಲದವರನ್ನೂ ಕೂಡ ಆ ಹಾಡಿನಲ್ಲಿರುವಂತಹ ಭಾವ ಸೆಳೀತಾ ಇದೆ, ಆ ಹಾಡು ಸೆಳೀತಾ ಇದೆ. ಬಟ್ ಈ ಹಾಡನ್ನು ಬರೆದಿದ್ದು ಗಜಾನನ ಶರ್ಮಾ ಅವರಾಗಿದ್ದರೆ ಅದಕ್ಕೆ ಮೊದಲನೇದಾಗಿ ರಾಗವನ್ನು ಕಂಪೋಸ್ ಮಾಡಿದ್ದು ಅವರ ಪುತ್ರ ಸಾಕೇತ್ ಶರ್ಮಾ ಅವರು. ಅದಾದ ನಂತರದಲ್ಲಿ ಮೊದಲ ಬಾರಿಗೆ ಹಾಡಿದ್ದು ನಾಗರತ್ನ ಅವರು, ಗಜಾನನ ಶರ್ಮಾ ಅವರ ಧರ್ಮಪತ್ನಿ. ಅವರನ್ನು ಮಾತನಾಡೋದಕ್ಕೆ ನಾವು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಟ್ ಅವರು ಮಾತಾಡಿಲ್ಲ. ಜೊತೆಗೆ ಈ ಹಾಡನ್ನು ಬರೆಯೋದಕ್ಕೆ ನಿಮಗೆ ಪ್ರೇರಣೆ ಕೊಟ್ಟಂಥ ರಾಘವೇಶ್ವರ ಭಾರತಿ ಶ್ರೀಗಳು, ಇವರೆಲ್ಲರ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ. ನಿಜ, ನಾವು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನಮ್ಮ ಕುಲಗುರುಗಳು. ನಮ್ಮ 1200 ವರ್ಷಗಳ ವೈಚ್ಛಿನ್ನವಾದ ಪರಂಪರೆ ಅದು. ನಮ್ಮ ಪರಂಪರೆಯವರೆಲ್ಲ ಅದೇ ಇದರಲ್ಲಿ ಬಂದಿರೋರು, ಹವ್ಯಕ ಸಮಾಜ ನಮ್ಮದು. ಅವರಿಗೆ ಗೊತ್ತಿದೆ ನಾನು ಬಹಳ ಕರ್ಮಠ ಆಚರಣೆಗಳನ್ನೆಲ್ಲ ಮಾಡದೇ ಇರೋನು, ಇದರಲ್ಲಿ ಗೊತ್ತಿದೆ. ಆದರೂ ಆ ಒಂದು ವಿಶ್ವಾಸ, ಪ್ರೀತಿ ನನ್ನ ಮೇಲಿತ್ತು. ನಾನು ರಾಮಕಥೆಗಳಿಗೆಲ್ಲ ಹಾಡು ಬರ್ಕೊಡ್ತಾಯಿದ್ದೆ. ಆ ಕಾರಣದಲ್ಲಿ 2012ರ ಸಂದರ್ಭದಲ್ಲಿ ಅವರು ಈ ಚಾತುರ್ಮಾಸ್ಯಕ್ಕೊಂದು ವಿಶೇಷವಾದ ಹಾಡು ಬರ್ಕೊಡುವಂಥದ್ದು. ಅವರು ಆ ವಿಶೇಷ ಅನ್ನೋದಕ್ಕೆ ಅಥವಾ ಅಪೂರ್ವ ಅಂತ ಅವ್ರ ಶಬ್ದ, ಅಪೂರ್ವವಾದ ಹಾಡು ಹೇಳ್ತಿದ್ರು ಬಹುಶಃ ಇದು ಹುಡ್ತಿತ್ತ ಇಲ್ವ. ಸೊ ಒಂದು ರಾಮನ ಹೊಗಳಿಗೆ ಹಾಡು ಬರ್ತಿತ್ತೇನು, ಅದು ಮೊದಲನೆಯ ಕಾರಣ ಆಯಿತು ರಾಘವೇಶ್ವರ ಭಾರತಿಗಳು. ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ, ನಾನು ನಂಬ್ತೀನಿ ಅವ್ರನ್ನ, ನನಗೆ ಅವ್ರ ಮೇಲೆ ಭಕ್ತಿ ಇದೆ. ನಂತರ ನಾನು ಬರೆದೆ, ಈ ದಿಲ್ ಮಂಗೆ ಮೋರದ ಪ್ರಭಾವವು ನನ್ನ ಒಟ್ಟು ಭಾವಗಳ ಪ್ರವಾಹವೋ ಅಂತೂ ಒಂದು ಹಾಡು ಅಂತ ಬರೆದೆ. ನನಗನ್ನಿಸಿದ್ದನ್ನು ಆದಷ್ಟು ಪ್ರಾಮಾಣಿಕವಾಗಿ ಬರಿತಾ ಹೋದೆ. ಒಂದು ಹಾಡು ಸಿದ್ಧ ಆಯಿತು. ಅದು ಸಿದ್ಧವಾಗುವ ಮೊದಲ 2 ಸಾಲುಗಳು ಸಿದ್ಧ ಆಗ್ತಿದ್ದಂಗೆ ಕೇರಳದಲ್ಲಿ ತಾವು ಹೇಳಿದ್ರು, ಅಲ್ಲಿಂದ ಮಾಡಿದಾಗ ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿದೆಯೋ ರಾಮ ಅನ್ನುವ 2 ಸಾಲ ಆದ ತಕ್ಷಣವೇ ನಮ್ಮ ಮನೆಯವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವಳು ತುಂಬ ಇಷ್ಟಪಟ್ಟಳು, ಇದನ್ನು ಮುಂದುವರಿಸಿ ಅಂದರು. ನನಗೊಂದು ಪ್ರೇರಣೆ ಸಿಕ್ತು. ಅಲ್ಲಿಂದ ಮತ್ತೆ ಕಷ್ಟಗಳ ಕೊಡಬೇಡ, ಅಲ್ಲ ಇದು
ನಿನ್ನಿಷ್ಟದಂತಿರುವ ಅದನ್ನು ಬರೆದೆ. ಯಾಕಂದರೆ ನನ್ನ ಇಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಅಂತೇಳಿ ನಾವಿಬ್ಬರು ಪರ ಇಷ್ಟಪಟ್ಟು ಮದುವೆ ಆದವರು. ಹಾಗಾಗಿ ಆ ಕಾಲದಲ್ಲೇ ನನ್ನ ಇಷ್ಟದಂತೆಲ್ಲ ಕೊಟ್ಟಿರುವೆ, ಎಲ್ಲೋ ಅದಕ್ಕೇನು ತಾಪತ್ರಯ ಮಾಡಿಲ್ಲ ರಾಮ ಅಂತ. ಹಾಗಲ್ಲ, ಒಂದು ಜೊತೆಗೂಡಿ ಬಹಳ ಕಾಲ ಬಂದಿದ್ವಿ. ಕಾಲನರಮನೆವರೆಗೂ ಕೂಡಿ ನಡೆಯುವು ನಾವು, ಕೂಡದಿರು ಮೋಡಿಯನ್ನು ಅಗಲುವಂತೆ ಅನ್ನೋದೇ ನನ್ನ ಬೇಡಿಕೆ ದೇವರ ಹತ್ರ. ಹಾಗಾಗಿ ಅಂಥ ಇದರಲ್ಲಿ ಅವಳಿಗೆ ಸಾಲುಗಳ ರಚನೆ ಆದಾಗ ಹೇಳ್ತಾ ಹೋದೆ. ಇದು ಒಂದು ಸಣ್ಣ ಪುಟ್ಟ ಸಾಹಿತ್ಯದಲ್ಲಿ ಆಸಕ್ತಿ ಇರೋದರಿಂದ ಮತ್ತು ಭಾವ ನನಗಿಂತ ಜಾಸ್ತಿ, ಭಾವ ಭಕ್ತಿನೂ ನನಗಿಂತ ಜಾಸ್ತಿ ಅವಳಿಗೆ. ಅವಳು ಅದನ್ನು ತಿದ್ದುತ್ತಾ ಬಂದಳು, ನಾನು ಅದನ್ನು ಮಾಡಿದೆ, ಗುರುಗಳಿಗೂ ತೋರಿಸಿದ್ವಿ. ಗುರುಗಳು ತುಂಬ ಇಷ್ಟಪಟ್ಟು ಇದಕ್ಕೊಂದು ರಾಗ ನೀನೇ ಹಾಕ್ಬಿಡ ಅಂತಂದರು. ಸಾಕೇತಂಗೆ ಹೆಂಗೆ ಹೋಗುತ್ತೆ. ನಮ್ಮ ಮಗ ಹುಮಾಯೂನ್ ಹರ್ಲಾಪುರ್ ಅಂತ ಅವನ ಗುರುಗಳು ಶಿವಮೊಗ್ಗದಲ್ಲಿ ಗದಗಿನ ಮಠದಲ್ಲಿ ಬೆಳೆದವರು. ಅವರು 16 ವರ್ಷ ಅವ್ರ ಹತ್ರ ಕಲ್ತಿದ್ದ. ಹಾಗಾಗಿ ಇವನು RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಬರ್ತಾ ಇದ್ದ. ನಾನು ಹೇಳಿದೆ ಈ ಥರ ಮಾಡಬೇಕು ಅಂತ. ಮಾಡ್ತೀನಪ್ಪ ಅಂದ. 1 ತಿಂಗಳಾದರೂ ಮಾಡಲೇ ಇಲ್ಲ. ನಾನು ಬರೆಯೋದೇ ಲೇಟಾಗಿದೆ. ಆಮೇಲೆ ಇದಾಯಿತು. ಕೊನೆಗೇನು ಗೊತ್ತಿಲ್ಲ, ನಾನು ನಮ್ಮ ಮನೆಯವ್ರನ್ನೂ ಸೇರಿದಂಗೆ ಇಬ್ಬರನ್ನೂ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದೆ. ಇಷ್ಟೆಲ್ಲ ವರ್ಷ ಇದನ್ನು ಸಂಗೀತವನ್ನು ಕಲ್ತಿದೆಯಾ, ಸಂಗೀತದ ಮೇಲೆ ಆಸಕ್ತಿ ಇದೆ, ಮಠದ ಬಗ್ಗೆಯೂ ಪ್ರೀತಿ ಇದೆ, ಗುರುಗಳ ಮೇಲೆ ಗೌರವ ಇದೆ. ಅವ್ರು ಹೇಳಿದ್ದಾರೆ ನನಗೆ, ಅಪ್ಪನ ಮೇಲೆ ಯಥಾ ಪ್ರಕಾರ ನಿನಗೇನು ನಂದು ಯಾವುದೂ ಬೇರೆ ಆಕ್ಷೇಪ ಇಲ್ಲ, ಆದರೆ ಇದೊಂದು ವಿಷಯದಲ್ಲಿ ಯಾಕೆ ಹೀಗೆ ಮಾಡಿದೆ, ನನಗೆ ತುಂಬ ಬೇಜಾರಾಯಿತು ಅಂದೆ. ಒಟ್ಟು ಹೇಳುವ ಹೊತ್ತಿಗೆ ನನ್ನ ಕಣ್ಣು ಒದ್ದೆ ಆಗಿತ್ತು. ಅವನಿಗೆ ಸಿಕ್ಕಾಪಟ್ಟೆ ಒಳು ಬಂದ್ಬಿಡ್ತು. ಸೀತಾಮ್ಮನ ಹತ್ರ ಹೋದ, ಸುಮಾರು ಹೊತ್ತು ಅದ್ರ ಬಗ್ಗೆ ಇದು ಮಾಡ್ದೆ. ಅವತ್ತೇ ರಾತ್ರಿ ಇಬ್ಬರು ಕೂತರು. ನಾನು 10 ಗಂಟೆಗೆ ಮಲಗವನೇ ಯಾವತ್ತೂ, ಪ್ರಪಂಚ ಮುಳುಗಲಿ. ಅವರಿಬ್ಬರು ಸೇರಿ ಅವತ್ತೊಂದು ಏನು ಹೇಳಬೇಕು ನಿಮಗೆ, ಕರಡು ರಾಗವನ್ನು ಸಿದ್ಧಪಡಿಸಿದರು. ಸರಿ, ಅದು ಅವರೇ ಆಮೇಲೆ ತಿದ್ದಿದ್ರು 2-3 ದಿನದಲ್ಲಿ. ಗುರುಗಳ ಎದುರಿಗೆ ಹಾಡಬೇಕು ಅಂತಾಯಿತು. ನಮ್ಮ ಮನೆಯವರು ಸಾಕೇತ ಜೊತೆಗಿದ್ದ, ಆದರೆ ಹೇಳಿದ್ದು ನಮ್ಮ ಮನೆಯವರು ಅವನು ಸೇರಿ ಹೇಳಿದ್ರು. ಶ್ರುತಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದಕ್ಕೆ ಹೆಚ್ಚು ಅವನು ಹೇಳ್ದ, ನಮ್ಮ ಮನೆಯವರು ಹೇಳಿದ್ರು. ಆಮೇಲೆ ಗುರುಗಳಿಗೆ ಅದೆಷ್ಟು ಪ್ರೀತಿ ಆಯಿತು ಹಾಡು ಅಂದರೆ, ಇಡೀ ಚಾತುರ್ಮಾಸ್ಯದ 60 ದಿನವೂ ನನ್ನ ಶ್ರೀಮತಿ ಮತ್ತು ಅವರ ಸ್ನೇಹಿತರು ಒಬ್ಬರು ಜ್ಯೋತಿ ಕೋರಿಕಾರ್ ಅಂತ ಇದ್ದಾರೆ, ಗೋವಿಂದರಾಜು ಅನ್ನೋರ ಹೆಂಡತಿ, ಅವರಿಬ್ಬರು ಇಡೀ ಚಾತುರ್ಮಾಸ್ಯದಲ್ಲಿ ಹಾಡನ್ನು ಹಾಡಿದ್ರು. ಆ ಹಾಡು ಆಗಲೇ ಅದರದ್ದು ಜನಪ್ರಿಯತೆಯ ಬೀಜ ನೆಟ್ಬಿಡ್ತು ಮಠದ ಅಂಗಳದಲ್ಲಿ. ಅದು ಎಲ್ರಿಗೂ ಇಷ್ಟ ಆಗ್ತಾ ಹೋಯ್ತು. ಕೊನೆಯದಾಗಿ ಸರ್, ಗಜಾನನ ಶರ್ಮಾ ಸರ್ ಬರೆದಂಥ ಹಾಡು ಅಯೋಧ್ಯೆಯನ್ನು ರೀಚ್ ಆಗಿದೆ. ಸರ್ ಯಾವಾಗ ಅಯೋಧ್ಯೆಯತ್ತ ಹೊರಡ್ತಾ ಇದ್ದಾರೆ ಅಂತ ಹೇಳಿ? ನಮ್ಮ ರಾಮಚಂದ್ರಾಪುರ ಮಠದ ಶ್ರೀಗಳು ಹೊರಟರು. ನನಗೆ ಕೇಳಿದ್ರು, ಬರ್ತೀಯಾ ಅಂತ ಕೇಳಿದ್ರು, ಹೋಗ್ಬಿಡೋಣ ಬಾ ಅಂತ. ನಾನು ಯೋಚನೆ ಮಾಡಿದೆ, ಈ ಸಂದರ್ಭದಲ್ಲಿ ನಾವೆಲ್ಲ ಈಗ ನಾನು ಹೋದೆ ಅಂದರೆ ಇನ್ನೊಬ್ಬರು ಬರ್ತಾರೆ. ಅಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ತುಂಬ ದೊಡ್ಡ ಇದು, ಆ ಸೆಕ್ಯೂರಿಟಿ, ಇದು ಎಲ್ಲವು. ಆ ಕಾರಣದಿಂದ ಬೇಡವೇನೋ ಅನ್ನಿಸ್ತು. ಉದ್ದಕ್ಕೆ ನಮ್ಮೆಲ್ಲರ ಭಾಗ್ಯವನ್ನು ಪ್ರತಿನಿಧಿಸಿ ತಾವು ದರ್ಶನ ಮಾಡ್ಕೊಂಬನ್ನಿ ಸಂಸ್ಥಾನ, ನಾವು ಇನ್ನೊಮ್ಮೆ ಹೋಗೋಣ ಅಂತ ಹೇಳಿ ಬರೆದೆ. ಹೋಗ್ತೀನಿ ನಾನು. ನಮಗೇನು ಅಂದರೆ ಅಲ್ಲಿ ಕುಳಿತು ನೀವು ಇವ್ರದ್ದು ಸೂರಮ್ಮ ಕುಂಡಿಯವ್ರ ಪದ್ಯ ಕೇಳಿದಿರಲ್ಲ, ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ರಾಮಭದ್ರನ ಕಥೆಯ ಹಾಡಬೇಕು. ಹಾಗೆ ಎಂದಾದರೊಂದು ದಿನ ನಾನು ಹೋಗಿ ಅಯೋಧ್ಯೆಗೆ ಹೋಗಿ ಈ ಇನ್ನಷ್ಟು ಬೇಕೆನ್ನೋ ಹೃದಯನ ಬೇಕಾದ್ರೆ ನನ್ನ ಮಗನ್ನೇ ಕರ್ಕೊಂಡು ಹೋಗ್ತೀನಿ, ಅವನೇ ಆಡಲಿ. ಗಜಾನನ ಶರ್ಮಾ ಅವರ ಕೆಲಸ ಎಷ್ಟು ದೊಡ್ಡದೋ, ಅವರ ಸಾಧನೆ ಎಷ್ಟು ದೊಡ್ಡದೋ, ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ಮಾತು ಅಷ್ಟೇ ಸರಳವಾದದ್ದು. ಇದು ನನಗನ್ಸಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ವತಿಯಿಂದ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಸರ್. ನಿಮ್ಮ ಸದ್ಭಾವನೆಗೆ ಖಂಡಿತವಾಗಿಯೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಇದನ್ನು ನೋಡುವಂಥ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ. ರಾಮ ಒಳಿತಿ ಮುನ್ನಡೆಯುವ ಮನವ ಕೊಡಲಿ, ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡಲಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.